ಇನ್ನು ನಮ್ಮಲ್ಲಿ ಮೋಸ್ಟ್ಲಿ ಈ ಥರ ಒಂದು ಡೌಟ್ಸ್ ಇದೆ ತುಂಬ. ನಾನು ಇಷ್ಟು ಒಳ್ಳೆಯವನಾದರೂ ನನ್ನ ಜೊತೆ ಕೆಟ್ಟದಾಗ್ತದೆ, ಅವರಷ್ಟು ಕೆಟ್ಟವರು ಆದ್ರೂ ಅಷ್ಟು ಚೆನ್ನಾಗಿದ್ದಾರೆ, ಅಷ್ಟು ಖುಷಿಯಾಗಿದ್ದಾರೆ ಅಂತ. ಇದು ನನಗೆ ಏನು ಅನಿಸುತ್ತೆ ಅಂದರೆ, ಇದು ಯಾವುದೇ ರೀತಿದು ಅನ್ಫೇರ್ ಅಲ್ಲ, ಇದು ನಿಮಗೆ ಕೊಡುವಂಥ ಟೆಸ್ಟ್. ಈಗ ನೀವು ನಾರ್ಮಲ್ ಎಕ್ಸಾಮ್ ಪಾಸ್ ಮಾಡೋಕ್ಕೆ ನಿಮಗೆ ಜಾಸ್ತಿ ಓದಬೇಕನ್ನೋ ಅವಶ್ಯಕತೆ ಇಲ್ಲ. ಬಟ್ UPSC IAS ಆಫೀಸರ್ ಆಗಬೇಕು, IPS ಆಫೀಸರ್ ಆಗಬೇಕಂದ್ರೆ ನೀವು ಯಾಕೆ UPSC ಮೇನ್ಸ್ ಅದೆಲ್ಲ ಯಾಕೆ ಕ್ಲಿಯರ್ ಮಾಡಬೇಕು? ಯಾಕೆ ಅದು ಎಕ್ಸಾಮ್ಸ್ ಕಷ್ಟ ಇದೆ? ಯಾಕೆ ಅಂದರೆ ಆ ಕಷ್ಟವಾಗಿದ್ದ ಎಕ್ಸಾಮ್ಸ್ ಕ್ಲಿಯರ್ ಮಾಡಿದ್ರೆ ನೀವು ಆ ಪೊಸಿಷನಿಗೆ ಹೋಗ್ತೀರಾ. ಜೀವನದಲ್ಲೂ ಹಾಗೇನೆ. ನಾನು ತುಂಬ ಕಷ್ಟ ನನ್ನ ಲೈಫಲ್ಲಿ ಇದೆ ಅಂದರೆ ನಾನೊಂದು ಯಾವುದೊಂದು UPSC ಎಕ್ಸಾಮ್ ಬರೀತಿದ್ದೀನಿ ಅಂತ. ನೀವು ಡಿಸರ್ವ್ ಇದ್ದೀರಾ IAS ಆಫೀಸರ್ ಆಗೋಕ್ಕೆ, ಅದಕ್ಕೆ ನೀವು UPSC ಎಕ್ಸಾಮ್ ಬರೀತಾ ಇರೋದು. ಹಾಗೆ ನಿಮ್ಮ ಜೀವನದಲ್ಲಿ ನೀವು ಡಿಸರ್ವ್ ಇದ್ದೀರಾ ತುಂಬ ಹೈ ಲೆವೆಲಿಗೆ ರೀಚ್ ಆಗೋಕ್ಕೆ, ಅದಕ್ಕೆ ನಿಮಗೆ ಜಾಸ್ತಿ ಕಷ್ಟ ಬರ್ತಾ ಇರೋದು. ಎಷ್ಟು ಕಷ್ಟ ನಿಮ್ಮ ಜೀವನದಲ್ಲಿದೆ ಅಷ್ಟು ನೀವು ಮುಂದೆ ಹೋಗ್ತೀರಾ ಅನ್ನೋ ಚಾನ್ಸಸ್ ಜಾಸ್ತಿ ಇದೆ. ಯಾಕಂದರೆ ನೀವು ಸ್ಟ್ರಾಂಗ್ ಆಗ್ತಾ ಹೋಗ್ತೀರಾ, ಎಜುಕೇಟೆಡ್ ಆಗ್ತೀರಾ, ನಾಲೆಜ್ ಬರುತ್ತೆ ನಿಮಗೆ. ಅಂಥ ಒಂದು ದೊಡ್ಡ ಪ್ರಾಬ್ಲಮ್ನ ನೀವು ಫೇಸ್ ಮಾಡಿದ್ದೀರಾ. ಸೊ ಥಿಂಕ್ ಮಾಡಿ, ನೀವು ಎಷ್ಟು ಎಕ್ಸ್ಪೀರಿಯನ್ಸ್ಡ್ ಆಗಿರ್ತೀರಾ. ಸೊ ಅದಕ್ಕೆ ನನಗೆ ಅನ್ಸೋದು, ಯಾಕಂದರೆ ಜೀವನದಲ್ಲಿ ಎಷ್ಟು ಕಷ್ಟ ಬರ್ತಿದೆ ಅಂದರೆ ಅದೊಂಥರ ಈ IAS ಎಕ್ಸಾಮ್ಸ್ ಥರ. ಸ್ವಲ್ಪ ಕಷ್ಟ ಬರ್ತಿದೆ ಅಂದರೆ ಬ್ಯಾಂಕಿಂದ ಎಕ್ಸಾಮ್ ಥರ. ಅದಕ್ಕಿಂತ ಇನ್ನೂ ಸ್ವಲ್ಪ ನಾರ್ಮಲ್ ಕಷ್ಟ ಬರ್ತಿದೆ ಅಂದರೆ ಕಾಲೇಜ್ ಎಕ್ಸಾಮ್ ಥರ. ಸೊ ನಿಮ್ಮ ಎಕ್ಸಾಮ್ ಆದಮೇಲೆ ನೀವು ಯಾವ ಪೊಸಿಷನಿಗೆ ಹೋಗ್ತೀರಾ, ಆ ಪೊಸಿಷನ್ಗೆ ತಕ್ಕಂತೆ ನಿಮಗೆ ಕಷ್ಟಗಳು ಬರುತ್ತೆ ಅಂತ ನಾನು ಅಂದ್ಕೊಳ್ಳೋದು.